G. I see her rolling up, Uber black Cadillac, high heel boots and a sexy body full of tats. Baby's bad, oh baby's hella bad. After her there ain't no coming back. Wanna take a run at that. I think she's feeling me, turn it up a few degrees. My imagination of her body gets the best of me. Oh gosh, she's such a tease, bitten lips, bruised knees. I'm addicted to her, need her touching me. Cause she got a bad little waist, and we tearing down this place. Off the liquor that we chase, Casamigos to the face. Baby, I don't need no space, coming closer for a taste. And I'll show you how I make everything just fade away. Cause she's like sex, drugs, cocaine, body so insane. Jealous of the clothing that she wears up on a tight frame. All game, no shame, baby came here to play. I feel like an addict cause she's sex, drugs, cocaine. Got a fine little body and her mind's kinda ಹಾಯ್ ಹಲೋ ನಮಸ್ಕಾರ ಫ್ರೀಡಮ್ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲ್ ಪರ್ಸನ್ ಅಲ್ಲ, ನಿಮ್ಗೊಂದು ಸ್ಪೆಷಲ್ ಆಗಿರೋದೊಂದು ಲೈಕ್ ನಾನು ಇದನ್ನು ಹೆಸರು ಕೇಳಿದ ತಕ್ಷಣ ನಾನು ಇದು ಪರ್ಸನ್ ಅಂತ ಅನ್ಕೊಂಡೆ. ಇದು ಪರ್ಸನ್ ಅಲ್ಲ, ಬನ್ನಿ ನೀವೇ ಯಾರಂತ ನೋಡಿ. ಇದು ಕಲ್ಕಿ ಮೂವಿಯಿಂದ ತುಂಬ ಫೇಮಸ್ ಆಗಿದೆ. ಇದು ಈಗ ಬ್ಯಾಂಗ್ಳೂರಿಗೆ ಬಂದಿದೆ. ನನ್ನ ದಾನ್ ಇದು ಬುಜ್ಜಿ ಅಂತಲೇ ಹೇಳ್ಬೋದು. ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳಿದರೆ, ಇದು ಆ್ಯಕ್ಚುಲಿ ಮಹೇಂದ್ರದವರು ಪ್ರಿಪೇರ್ ಮಾಡಿರೋದು. ಟಯರ್ ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿ ತುಂಬ ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಇದ್ರದ್ದು ಸೀಟ್ಸ್ ಆಗಿರ್ಬೋದು, ಅಥವಾ ಆ್ಯಕ್ಚುಲಿ ನಾವು ಅದರಲ್ಲಿ ನೋಡಿದರೆ ಎರಡೇ ಸೀಟ್ಸು. ನಾವಿಲ್ಲ ಬೇರೆ ಅಥವಾ ಬೇರೆ ವ್ಯಾನ್ಸ್, ಬೇರೆ ಕಾರ್ಸ್ ಯಾವುದಾದ್ರು ನೋಡಿದರೆ ತುಂಬ ಡಿಫ್ರೆಂಟಾಗಿ ಎಲ್ಲದಕ್ಕಿಂತ ತುಂಬ ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ತುಂಬ ಅದ್ರ ವಿಜುವಲ್ಸ್ ಎಲ್ಲ ತೋರಿಸ್ತಾ ಹೋಗ್ತಿದ್ದಾರೆ. ನೋಡಿ ಅಲ್ಲಿ ಇರುವಂತಹ ಒಂದು ನಾವು ಬೇರೆ ಕಾರ್ಸ್ ಎಲ್ಲಾದರೂ ನೋಡಿದ್ರೆ ಬೂಟ್ ಸ್ಪೇಸ್ ಆಗಿರ್ಬೋದು, ಅದ್ರ ಫ್ರಂಟ್ ಆಫ್ ಆಗಿರ್ಬೋದು, ತುಂಬ ಅದಕ್ಕಿಂತ ತುಂಬ ಯೂನಿಕ್ ಆಗಿದೆ. ಅದಂತ ಬಂದರೆ ಅಲ್ಲಿ ಒಂದು ಕಲ್ಕಿದು, ಇದು ಬ್ಯಾಂಗ್ಳೂರಿಗೆ ಬಂದಿದ್ರೋಗಿಂದ ಆ್ಯಕ್ಚುಲಿ ಇದು ಕಲ್ಕಿ ಅಂತಾನೆ ಇದಕ್ಕೊಂದು ಸ್ಲ್ಯಾಗ್ ಲೈನ್ ಸಮೇತ ಹಾಕ್ಕೊಟ್ಟಿದ್ದಾರೆ. ನೀವು ಇದನ್ನು ನೋಡ್ತಾ ಹೋಗ್ಬೋದು. ಎಲ್ಲ ಕಾರ್ಸ್ ಅಂತ ಬಂದರೆ ಇದು ಬ್ಯಾಕಲ್ಲೇ ಒಂದು ಡಿಫ್ರೆಂಟ್ ಆಗಿರೋದು, ಒಂದು ಟೈರ್ ಸಮೇತ ಇದರಲ್ಲಿ ಯೂನಿಕ್ ಆಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರಭಾಸ್ ಅವ್ರಿಗೆ ತುಂಬ ಆ ಮೂವಿಯಲ್ಲಿ ತುಂಬ ಅವರಿಗೆ ಲೈಕ್ ಕನೆಕ್ಟ್ ಆಗೋ ಥರ ಮಾಡಿಕೊಟ್ಟಿರುವಂತಹ ಒಂದು ಕಾರ್ ಅಂತಲೇ ಹೇಳ್ಬೋದು ಇದು. ಇದರಲ್ಲಿ ಎಲ್ಲಾದರೂ ನೀವು ಕಂಪೇರ್ ಮಾಡಿದರೆ ಕಂಪೇರಿಟಿವ್ ಆ್ಯಕ್ಚುಲಿ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದರೆ ಇದು ಎಲ್ಲದಕ್ಕಿಂತ ತುಂಬ ಯೂನಿಕ್ ಆಗಿರೋದು. ಆ ಮೂವಿಯಲ್ಲಿ ಇದು ಆ್ಯಕ್ಚುಲಿ ಇದು ನಮ್ಮ ಬೆಂಗಳೂರಿಗೆ ಬಂದಿರೋ ಕಾರಣ ತುಂಬ ಆಡಿಯನ್ಸು ಇದನ್ನು ನೋಡ್ತಾ ಬಂದಿದ್ದಾರೆ. ಇದ್ರ ಬಗ್ಗೆ ಅವ್ರದ್ದು ಒಪಿನಿಯನ್ ಏನಿದೆ ಅಂತ ನಾವು ಅವ್ರ ಜೊತೆನೇ ಮಾತಾಡ್ತಾ ಹೋಗೋಣ ಬನ್ನಿ. ಓಕೆ, ಮೂವಿ ಕಾರ್ ನೋಡೋಕೆ ಬಂದಿರೋರು ಇದ್ದಾರೆ. ಬನ್ನಿ ಏನು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ನಾವು ಅವ್ರ ಜೊತೆನೇ ಕೇಳ್ತಾ ಹೋಗೋಣ. ಆಫೀಸ್ ಬಿಟ್ಬಿಟ್ಟು ಈಗ ತಾನೇ ಬಂದ್ಬಿಟ್ಟೆ ನಾನು. ಬಂದಿದೆ ಅಂತ ಯೂಟ್ಯೂಬಲ್ಲಿ ನೋಡಿದೆ. ಇಮಿಡಿಯೇಟ್ಲಿ ಆಫೀಸ್ನ ಬಂಕ್ ಹೊಡೆದ್ಬಿಟ್ಟು ನೋಡ್ಲಿಕ್ಕೆ ಓಡಿ ಬಂದಿದ್ದೀನಿ. ನೋಡಿದ್ದೀನಿ, 2 ಸಲ ನೋಡಿದ್ದೀನಿ. ತುಂಬ ಎಕ್ಸೈಟ್ಮೆಂಟ್ ಐತಿ, ಸಖತ್ತಾಗಿದೆ. ರನ್ನಿಂಗ್ ನೋಡಬೇಕು ಅಂತ ನಾನು ತುಂಬ ಕ್ಯೂರಿಯಾಸಿಟಿಲಿದ್ದೆ. ಇಲ್ಲೆಲ್ಲ ಅಲೋ ಮಾಡೋದಲ್ಲ. ಈಗ ರನ್ನಿಂಗ್ ಏನಾದ್ರು ಕೊಟ್ಟರೆ ಬ್ಯಾಂಗ್ಳೂರ್ ರೋಡಲ್ಲಿ ಇದನ್ನ ನಿಮಗೆ ಓಡ್ಸೋಕ್ಕಾಗಲ್ಲ. ಬಟ್ ನೈಟ್ ಅಂತೂ ರೋಡ್ಗಳು ಫ್ರೀ ಇರುತ್ತಲ್ಲ, ನೈಟ್ ರೋಡ್ ತಗೊಂಡು ಹೋಗ್ಬಿಡ್ತೀನಿ. ಆ್ಯಕ್ಚುಲಿ ಅದು ಟೈರ್ ಸೈಜ್ ಎಲ್ಲ ನೋಡಿದರೆ ನಮ್ಮ ರೋಡಲ್ಲೆಲ್ಲ ಇದನ್ನ ಓಡಿಸ್ಬೋದು. ಹೋಗುತ್ತೆ ಮೇಡಮ್, ಬೇಜನ್ ದೊಡ್ಡದಿದೆ ನಮ್ಮ ರೋಡ್ಗಳು. ಮೊನ್ನೆ ತಾನೇ ರಿಸರ್ವೇಷನ್ ಬೇಜಾನಾಗಿದೆ, ರೋಡ್ಗಳೆಲ್ಲ ಬೇಜನ್. MG ರೋಡ್ ಎಷ್ಟಾಗಲ ಇದೆ ಗೊತ್ತಾ? ಎಸ್, ನೈಟ್ ಔಟಿಗೆ MG ರೋಡು, ಇಂದ್ರನಗರ ಎಲ್ಲ ಸುತ್ತಾಡ್ಕೊಂಬರ್ತೀನಿ. ಅದೇ ಪ್ಲಾನಲ್ಲೇ ಬಂದೆ ಆ್ಯಕ್ಚುಲಿ ನೀವು ಕಾರ್ ತಗೊಂಡು MG ರೋಡಿಗೆ ಹೋಗೋ ಪ್ಲಾನಲ್ಲಿ ಬಂದಿದ್ದೀರಾ? ಪ್ಲಾನಲ್ಲೇ ಬಂದೆ, ಮಾತಾಡ್ಕೊಂಡೆ ಬಂದೆ ನೈಟ್ ಔಟ್ ಹೋಗ್ಬಿಡೋಣ ಅಂತ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಕೊಡಲ್ಲ ಅಂತ. ಕಾರ್ ಏನೋ ಚೆನ್ನಾಗಿದೆ ಮೇಡಮ್, ಸ್ವಲ್ಪ ಹತ್ರ ಹೋಗಂಗಿದ್ರೆ ಚೆನ್ನಾಗಿರ್ತಾ ಇತ್ತು. ಹೋಗಿ ನೋಡಿ. ನಾನು ಹೊಸ ಡಬಲ್ ಡೆಕ್ ರೋಡ್ ಆಯ್ತಲ್ಲ, ಅಲ್ಲಿ ಆರಿಸ್ತಾ ಇದ್ದೆ, ಮೇಲೆಗೆ ಆರಿಸ್ತಾ ಇದ್ದೆ.
ಚೆನ್ನಾಗಿದೆ. ಹೋಗ್ತಾರಲ್ಲ ಪ್ರಭಾಸ್, ಆದ್ರೆ ಅವ್ರ ರೇಂಜ್ಗೆಲ್ಲ ಆಗಲ್ಲ, ಏನೋ ಒಂದು ರೇಂಜ್ಗಾರ ಓಡಿಸ್ತೀನಿ ಚೆನ್ನಾಗಿ. ಈಗ ಕಾರ್ ಕೊಟ್ಟರೆ ತಗೊಂಡು ಹೋಗಕ್ಕೆ ರೆಡಿ ಇದ್ದೀರಾ ನೀವು? ಓ ಮೇಡಮ್, ಈಗಲೇ ಎಲ್ಲ ಬಾಯ್ಸ್ ಎಲ್ಲ ಬಂದವ್ರೆ, ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ಎಲ್ಲ ಕಾರ್ ತಗೊಂಡು ಹೋಗಕ್ಕೆ ಬಂದಿದ್ದೀರಾ? ಎತ್ಕೊಂಡು ಹೋಗ್ಬಿಡ್ತೀನಿ, ಓಡಿಸ್ಕೊಂಡು ಹೋಗ್ತೀವಿ. ಏನಾದ್ರು ಡೈಲಾಗ್ ಹೇಳಿ. ಜೈ ಟಿ ಡಿ ಪಿ ಮೇಡಮ್, ಅಷ್ಟೇ. ಜೈ ಟಿ ಡಿ ಪಿ. ಮೂವಿಲಿ ನೋಡಿದೆ, ತುಂಬ ಚೆನ್ನಾಗಿತ್ತು ಕಾರೆಲ್ಲ. ಪ್ರಭಾಸ್ ಅವ್ರು ಸಖತ್ ಸ್ಟೈಲಿಶ್ ಆಗಿ ಓಡಿಸಿದ್ರು. ಆಮೇಲೆ ಲಾಸ್ಟಲ್ಲಿ ಕಾರ್ ಬಗ್ಗೆ ಟ್ವಿಸ್ಟ್ ಎಲ್ಲ ಇದೆ ಲಾಸ್ಟು. ಮಾಮೂಲಿ ಈ ಥರ ನೋಡ್ತೀವಲ್ಲ, ಈ ಥರ ಇಲ್ಲ ಕಾರ್. ಅದು ಒಂಥರ ಟ್ರಾನ್ಸ್ಫಾರ್ಮರಲ್ಲಿ ರೋಬೋಟ್ ಥರ ಟರ್ನ್ ಆಗುತ್ತಲ್ಲ, ಆ ಥರ ಎಲ್ಲ ಇದೆ ಮೂವಿಯಲ್ಲಿ ಲಾಸ್ಟ್ಗೆ. ಅದೇ ಟ್ವಿಸ್ಟ್ ಲಾಸ್ಟಲ್ಲಿ. ನೀವು ಏನಾದರೂ ಕಾರ್ ಕೊಟ್ಟರೆ ಎತ್ಕೊಂಡು ಹೋಗೋ ಪ್ಲಾನ್ ಅಲ್ಲಿ ಕೊಟ್ಟರೆ ಇವಾಗಲೇ ಎತ್ಕೊಂಡು ಹೋಗ್ತೀವಿ. ಪ್ರಭಾಸ್ ಬಿಗ್ ಫ್ಯಾನ್ಸ್, ಡೈರೆಕ್ಟ್ ಫ್ಯಾನ್ ಪ್ರಭಾಸ್ದು. ಇದು ಬುಝಿ ಸ್ಟಾರ್ಟಿಂಗಲ್ಲಿ ನೋಡೋ ತಡ ಫೋಟೋ ಕಳಿಸಿದ್ರಾಗ ಸ್ಟಾರ್ಟಿಂಗ್ ಸ್ಟೇಟಸಲ್ಲಿ ಹಾಕಿದ್ದು ಬುಝಿ ವೆಯ್ಟಿಂಗ್ ಫಾರ್ ಅಂತ ಹೇಳಿದ್ದು ಪ್ರಭಾಸ್. ನಾವೇನೋ ಅವ್ರ ವೈಫ್ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಬುಝಿ ಅಂತಂದರೆ ಇಷ್ಟು ಕ್ಯೂಟ್ ಆಗಿರುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಫಿಲಿಮ್ ನೋಡಿದ್ಮೇಲೆ ಇದರದ್ದು ಪ್ರಭಾಸ್ ಮತ್ತು ಇವ್ರ ಜೋಡಿ ಎಕ್ಸಲೆಂಟ್ ಆಗಿದೆ ಸರ್. ಒಂಥರ ಬೇರೆ ಯೂನಿವರ್ಸಲ್ಲಿ ಹೋದಂಗೆ ಆಗುತ್ತೆ. ಪ್ರತಿಯೊಂದು ವಿಚಾರದಲ್ಲಿ ಇದಾಗುತ್ತೆ ಸರ್. ಕಂಪ್ಲೀಟಾಗಿ ಸೂಪರ್ ಆಗಿದೆ ಸರ್. ಒಂಥರ ಯೂನಿವರ್ಸ್ ಕಂಪ್ಲೀಟ್ ಆಗಿದ್ದು. 2 times ನೋಡಿದ್ದೀವಿ ಸರ್. ಸರ್ ಕಾರ್ ಈಸ್ ಬುಜ್ಜಿ ಸರ್. ಸಿಂಪಲ್ ವರ್ಡಲ್ಲಿ ಬುಜ್ಜಿ ಅಂದ್ರೆ ಬುಜ್ಜಿನೇ. ಎಲ್ಲ ಪ್ರೀತಿಯಿಂದ ತೆಲುಗಲ್ಲಿ ಯಾವುದೋ ಒಂದು ಇಷ್ಟ ಆಗಿದ್ದು ಹುಡುಗಿ ಆಗಿರ್ಬೋದು, ಏನಾಗಿರ್ಬೋದು ಬುಜ್ಜಿ ಅಂತ ಕರೀತಾರೆ ಪ್ರೀತಿಯಿಂದಾನೆ. ಎಲ್ಲರೂ ಆ ಒಂದು ಹೆಸರಿಗೆ ಅದಕ್ಕೆ ಇಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಕಂಪ್ಲೀಟಾಗಿ ಪ್ರಭಾಸ್ ಜೊತೆ ತುಂಬ ಕ್ಲೋಸ್ ಆಗಿ ಒಂಥರ ಲವರ್ ಥರನೇ ಇರುತ್ತೆ ಫಿಲಿಮಲ್ಲಿ ಮಾತ್ರ. ಪ್ರತಿ ವಿಚಾರದಲ್ಲಿ ಸಪೋರ್ಟ್ ಮಾಡುತ್ತೆ ಫಿಲಿಮಲ್ಲಿ ಮಾತ್ರ. ಯಾವುದೋ ತೊಂದರೆದಲ್ಲಿ ಅಶ್ವತ್ಥಾಮ ಬರ್ತಾರೆ ಫಿಲಿಮಲ್ಲಿ, ನಮ್ಮ ಅಮಿತಾಬ್ ಬಚ್ಚನ್ ಅವರು ಫೈಟಿಂಗ್ ಆಗುತ್ತೆ, ಆಗ ಪ್ರಭಾಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬುಜ್ಜಿ ಮಾತ್ರನೇ ಪ್ರತಿಯೊಂದು ವಿಚಾರದಲ್ಲಿ. ಇದು ಒಂಥರ ಬೆಸ್ಟ್ ಫ್ರೆಂಡ್ ಇನ್ ಭೈರವ. ಎಕ್ಸೈಟಲ್ಲಿ ಬಂದಿದ್ದೀರಾ ಈ ಕಾರ್ ನೋಡೋದು? ತುಂಬ ಎಕ್ಸೈಟಲ್ಲಿ ಬಂದಿದ್ದೀನಿ ಮೇಡಮ್. ತುಂಬಾ ಎಕ್ಸೈಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇನ್ನೂ ಹೀರೋ ಇದ್ದೀರಾ ಮಾತ್ರ ತುಂಬ ಚೆನ್ನಾಗಿರ್ತಿತ್ತು ಮೂವಿ ಮಾತ್ರ. ಹೀರೋ ಇಲ್ಲ, ಹೀರೋ ಕಾರ್ ಇದೆ, ಅದ್ರ ಬಗ್ಗೆ ಹೇಳಿ. ಹೀರೋ ಕಾರ್ ಅಂದ್ರೆ ಮೂವಿಲಿ ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಮೂವಿಲಿ ಅಷ್ಟು ದೊಡ್ಡದಾಗಿ ಕಾಣಲ್ಲ, ಇಲ್ಲಿ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ತುಂಬ ಎಕ್ಸೈಟಲ್ಲೇ ಬಂದ್ವಿ ನಾವು ನೋಡೋಕ್ಕೆ. ಓಕೆ, ಅಷ್ಟೇ. ಕಾರ್ನ ನಿಮಗೆ ಕೊಟ್ಟರೆ ತಗೊಂಡು ಹೋಗ್ತೀರಾ ರೋಡ್ಗೆ? ಓಡ್ಸಕ್ಕೆ ಕೊಟ್ಟರೆ ತೊಗೊಂಡು ಹೋಗೇ ಹೋಗ್ತೀವಿ ಮೇಡಮ್. 100% ತೊಗೊಂಡು ಹೋಗ್ತೀವಿ. ಅದಕ್ಕಿಂತ ಇನ್ನೇನು ಬೇಕು. ಈಗ ಕಲ್ಕಿ 2ಗೆ ಏನಾದರೂ ಬೇಕಂತ ಹೇಳ್ತಾರಲ್ವಾ? ಆ ಥರ ಏನು ಬೇಡ ಮೇಡಮ್. ಅದೇ ಮೇಡಮ್, ಖುಷಿ ಆಗ್ತಿದೆ ನೋಡ್ತಾ ಇರೋದಕ್ಕೆ, ಆದರೆ ಒಳಗೆ ಬಿಡ್ತಾ ಇಲ್ಲ ಅನ್ನೋದು ಬೇಜಾರು. ದೂರದಿಂದನೇ ನೋಡಿ ಖುಷಿ ಪಡ್ತಾ ಇದ್ದೀರಾ? ದೂರದಿಂದ ಬಂದಿದ್ದೀವಿ ಥಿಯೇಟ್ರಲ್ಲಿ ನೋಡ್ಬೋದಾಗಿತ್ತಲ್ಲ. ಬಿಟ್ಟಿದ್ರೆ ಒಂದು ಫೋಟೋ ತೊಗೊಂಡಿದ್ರೆ ಏನು ಪ್ರಾಬ್ಲಮ್ ಇರ್ತಿಲ್ಲ. ಅರೌಂಡ್ 100 kilometers ಬಂದಿದ್ದೀವಿ ಬುಜ್ಜಿನ ನೋಡೋಕ್ಕೆ. ಬಂದಿದ್ದೀರಾ? ನಾವು ದೊಡ್ಡಬಳ್ಳಾಪುರದಿಂದ ಬಂದಿದ್ದೇವೆ ಮೇಡಮ್. ಬುಜ್ಜಿನ ನೋಡೋಕೆ ನೀವು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀರಾ? ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀವಿ ಹಂಗೆ. ಬುಜ್ಜಿಗೆ ಏನು ಡೈಲಾಗ್ ಇಲ್ಲ ಮೇಡಮ್, ಬಿಟ್ಟರೆ ಒಂದು ಫೋಟೋ ತೊಗೊಂಡು ಹೊರಟೋಗ್ತೀವಿ ಅಷ್ಟೇ. ಹೌದು ಮೇಡಮ್, ಹೌದು ಹೌದು ಮೇಡಮ್. ಅದೇ ಇವಾಗ ರಿಟರ್ನ್ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು. ಈಗ ಕಾಲೇಜ್ ಸ್ಟೂಡೆಂಟಾ? ಕಾಲೇಜ್ಗೆ ಹೋಗಿಲ್ಲ ಆಗಿದ್ರೆ? ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀವಿ. ಕಾಲೇಜ್ ಮುಗಿಸ್ಕೊಂಡು ಬಂಕ್ ಮಾಡಿ ಬಂದ್ರೆ ಹಂಗೆ ಬಂದ್ಬಿಟ್ಟಿದ್ದೀರಾ? ಕಾಲೇಜ್ ಮುಗಿಸ್ಕೊಂಡು ಈವ್ನಿಂಗ್ ಬಂದಿದ್ದೀವಿ. ಹೌದು ಮೇಡಮ್, ಬುಜ್ಜಿ ನೋಡೋಕ್ಕೋಸ್ಕರ ಬಂದ್ವಿ. ಅದು ಬೇಜಾರಾಗ್ತಿಲ್ಲ ಮೇಡಮ್, ಒಂದು ಫೋಟೋ ತೊಗೊಳಕ್ಕೆ ಒಳಗೆ ಬಿಟ್ಟಿಲ್ಲ ಅಂತ ಅಷ್ಟೇ. ಹೌದಾ ಮೇಡಮ್. ಕಾರ್ ಚೆನ್ನಾಗಿದೆ. ಪ್ರಭಾಸ್ ಇದ್ಮೇಲೆ ಕಾರ್ ಚೆನ್ನಾಗಿದೆಯಾ ಅಥವಾ ಕಾರೇ ಚೆನ್ನಾಗಿದೆಯಾ? ಇಲ್ಲ, ಪ್ರಭಾಸ್ ಇದ್ಮೇಲೆ ಕಾರ್ ಚೆನ್ನಾಗಿರೋದು. ಪ್ರಭಾಸಿಂದ ಕಾರ್ ಚೆನ್ನಾಗಿರೋದು. ಪ್ರಭಾಸಿಂದ ಕಾರ್ ಚೆನ್ನಾಗಿರೋದು. ನಿಮಗೆ ಬುಜ್ಜಿ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಈಗ? ಪ್ರಭಾಸ್ ಇದ್ರೆ ಇನ್ನೂ ಚೆನ್ನಾಗಿರೋದು. ಬುಜ್ಜಿನೇ ಕಾಣಿಸ್ತಿಲ್ಲ ಅದು ಒಳಗಡೆ. ಬುಜ್ಜಿ ಕಾಣಿಸ್ತಾ ಇಲ್ವಾ? ದೂರದಲ್ಲಿ ನಿಂತಿದ್ರಲ್ಲ, ಅದಕ್ಕೆ ನಿಮಗೆ ಕಾಣಿಸ್ತಾ ಇಲ್ಲ. ಒಳಗಡೆ ಬಿಡಿಸಿ, ಒಳಗಡೆ ಬಿಡಿಸಿ ನೋಡಿ ಬರ್ತೀವಿ. ಬುಜ್ಜಿ ಬಗ್ಗೆ ಏನಿದೆ? ಚೆನ್ನಾಗಿದೆ. ಶಂಕರ್ ಕಾರ್ ಕೊಟ್ಟರೆ ತಗೊಂಡು ಹೋಗ್ತೀರಾ ಈಗ? ಅಫ್ಕೋರ್ಸ್. ಏನು ಬೆಂಗಳೂರು ಟ್ರಾಫಿಕಲ್ಲಿ ಇದು ಓಡ್ಸೋಕ್ಕಾಗಲ್ಲ ಅಷ್ಟೇ. ಎರಡೇ ಸೀಟ್ ಇರೋದು, ನೀವು 4 ಜನ ಫ್ರೆಂಡ್ಸ್ ಇದ್ದೀರಾ? ಪರವಾಗಿಲ್ಲ, ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗ್ತೀನಿ. ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗ್ತೀರಾ? ಫ್ರೆಂಡ್ಸ್ ನೋಡಿದ್ರೆ ನಾನು ಬರ್ತೀನಿ ಅಂದ್ರೆ ನೀವು ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗ್ಕೊಂಡಿದ್ದೀರಾ? ಪ್ರಿಯಾರಿಟೀಸ್. ಹೌದಾ? ನಮ್ಮ ಡಾರ್ಲಿಂಗ್ ಪ್ರಭಾಸ್ ಓಡಿಸೋರು ಅಂತ ನೋಡಕ್ಕೆ ಬಂದಿರೋದು ನಾನು. ಪ್ರಭಾಸ್ ಸರ್ ಓಡಿಸಿದಾರೆ ಅಂತ ನೀವು ಕಾರ್ ನೋಡಕ್ ಬಂದಿರೋದು, ಅಥವಾ ತುಂಬಾ ಯೂನಿಕ್ ಆಗಿದೆ, ಅಥವಾ ಇದೊಂದು ಹೆಸರೇ ಒಂಥರ ಪರ್ಸನಿಗೆ ಇಡೋ ಹೆಸರನ್ನ ಬುಜ್ಜಿ ಅಂತ ಕಾರ್ಗೆ ಇಟ್ಟಿದ್ದಾರಲ್ಲ ಅದಕ್ಕೋಸ್ಕರ ಬಂದಿದ್ದೀವಿ? ಬುಜ್ಜಿ ಅಂತ ಇಕ್ಕರೆ ಅದೊಂದು ಇಷ್ಟ ಆಯಿತು. ನಾನು ಗಾಡಿ ಇಸ್ಕೊಂಡ್ರು ಬುಜ್ಜಿ ಅಂತಲೇ ಇಕ್ತೀನಿ. ಓ, ನೀವು ಇನ್ನು ನೆಕ್ಸ್ಟ್ ಯಾವ ಕಾರ್ ತಗೊಂಡ್ರು ಬುಜ್ಜಿ ಅಂತ ಇಕ್ತೀನಿ. ಪಕ್ಕ. Prabhas is bigger than this Bujji car. Yeah, we came to see this. We excited and came here to see this. And kids also enjoy. She was asking about Bujji car. She is a big fan of Prabhas. ಅಲ್ಲ, ಇದು ಒನ್ ಆಫ್ ದ ಫ್ಯೂಚರಿಸ್ಟಿಕ್ ಕಾರು, ತುಂಬ ಚೆನ್ನಾಗಿದೆ ನೋಡೋಕ್ಕಿದೂ. ಬಟ್ ಯೂನಿಕ್ ಆಗೈತೆ, ಪ್ರೆಸೆಂಟ್ ಮಾಡಿರೋ ಫಿಲಮಲ್ಲಿ ಚೆನ್ನಾಗಿದೆ ಅಂತ. ಇಟ್ಸ್ ಇಂಟ್ರೆಸ್ಟಿಂಗ್ ಒನ್. ಸೊ ಅದು ತುಂಬ ಲೈಕ್ ಮಾರ್ನಿಂಗಿಂದ ಸ್ವಲ್ಪ ವೆಯ್ಟ್ ಬಂದೆ,
ದೂರದಿಂದ ಬಂದೆ ನೋಡೋಕ್ಕೆ. ಎಲ್ಲಿಂದ ಬಂದಿದ್ದೀರಾ? ನಾವು ನಾಗರಬಾವಿ ಸೈಡಿಂದ. ನಾಗರಬಾವಿಯಿಂದ ಬಂದಿದ್ದೀರಾ? ಹೌದು, ಖುಷಿ ಆಯ್ತು ನೋಡಿ. ಅದು ತುಂಬ ಖುಷಿ ಆಯ್ತು, ಚೆನ್ನಾಗಿದೆ ನೋಡೋಕ್ಕಂತ. ಬಿಗ್ ತಗೊಂಡು ಹೋಗ್ತೀರಾ ಪಕ್ಕ. ನಾಗರಬಾವಿ ಆ ರೋಡಲ್ಲಿ ಹೆಂಗ್ ಓಡಿಸ್ತೀರಾ? ನಾಗರಬಾವಿ ರೋಡಲ್ಲಿ ಅಲ್ಲ, ಇನ್ನು ಪಾರ್ಟ್ 2ಗೂ ಬೇಕಲ್ಲ, ಕೊಟ್ಬಿಡ ಆಮೇಲೆ. ನಾನು ಪಾಟು ಕೇಳ್ತಾ ಇಲ್ಲ, ಕಾರ್ ಏನಾದ್ರು ಕೊಟ್ರೆ ತಗೊಂಡು ಹೋಗ್ತೀರಾ ನಾಗರಬಾವಿಗೆ? ಪಕ್ಕ. ಆ ರೋಡಲ್ಲಿ ಹೆಂಗ್ ಓಡಿಸ್ತೀರಾ? ಬರ ಓಡಿಸ್ಕೊಂಡು ಹೋಗ್ಬೋದು, ಸ್ಲೋ ಆಗಿ ನಿಧಾನಕ್ಕೆ. ತುಂಬ ಫಿಲಮೇ ನೋಡಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಸರ್ ಫಿಲಮ್ ನೋಡೋದಲ್ಲ, ನೀವು ಕಾರ್ ನೋಡಕ್ ಬಂದಿರಲ್ಲ, ಅದ್ರ ಬಗ್ಗೆ ಹೇಳಿ ಸಾಕು. ಹೇಳು. ಚೆನ್ನಾಗಿದೆ, ಇನೋವೇಟಿವ್ ಆಗಿದೆ. ಪವರ್ ಇಂಜಿನ್ ಇನ್ನೂ ಚೆಕ್ ಮಾಡಿಲ್ಲ. ಪವರ್ ಇಂಜಿನ್ ಬಂತು ಅಂದರೆ ಏನಾದರೂ ಸ್ವಲ್ಪ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಕಾರ್ ರಿಯಲ್ ಆಗಿ ನೋಡ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ, ಮಕ್ಕಳಿಗೆ ಖುಷಿ ಆಗುತ್ತೆ. ನೀನು ಕಾರ್ ಹೆಂಗಿದೆ? ಕಾರ್ ಹೆಂಗಿದೆ? ಚೆನ್ನಾಗಿದೆ. He is having a car collections. Oh, really? He is the fan of Hot Wheels. ಇದು ಎಷ್ಟು ಯೂನಿಕ್ ಆಗಿದೆ ಇದು? ಸಿ ಸಮಥಿಂಗ್ ರಿಯಲಿ ನೈಸ್ ಅನ್ನೋ, ಚೆನ್ನಾಗಿದೆ ಅನ್ನೋ. ಸೂಪರ್ ಎಕ್ಸೈಟೆಡ್. ಬೆಂಗಳೂರಲ್ಲಿ ಬಂತು ಬುಜ್ಜಿ, ಆಲ್ ದ ವೇ ಫ್ರಮ್ BTM ಲೇಔಟ್ ಟು ಸಿ ಬುಜ್ಜಿ ಹಿಯರ್. ಫ್ರಮ್ BTM ಲೇಔಟ್. ಪ್ರಭಾಸ್ ಫ್ಯಾನ್ಸ್ಗೆ ಕಲ್ಕಿ ಮೂವಿ ಅನ್ನೋದು ಒಂದು ಫೀಸ್ಟು. ಇವತ್ತು ಬುಜ್ಜಿನ ಇಲ್ಲಿ ನೋಡೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಒಂದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀವಿ, ವೇಟಿಂಗ್ ಫಾರ್ ಬುಜ್ಜಿ ಕಲ್ಕಿ 2. ಸ್ಟಾರ್ ಅಂಡ್ ರೆಬಲ್ ಏರಾ, ಜೈ ರೆಬಲ್ ಸ್ಟಾರ್, ರೆಬಲ್ ಅಂಡ್ ಸ್ಟಾರ್ ಏರಾ, ಜೈ ರೆಬಲ್ ಸ್ಟಾರ್, ಜೈ ರೆಬಲ್ ಸ್ಟಾರ್, ಜೈ ರೆಬಲ್ ಸ್ಟಾರ್. ತುಂಬಾ ಯೂನಿಕ್ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯೂನಿಕ್ ಆಗಿದೆ. ಇನ್ನೊಂದು ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡ್ಬೋದಾಗಿತ್ತು. ಇನ್ನೊಂದು ಸ್ವಲ್ಪ ಓಲ್ಡ್ ಈಸ್ ಗೋಲ್ಡ್ ಅನ್ನಂಗೆ ಕಾಣ್ತಾ ಇದೆ. ಬಟ್ ಇನ್ನೊಂದು ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡ್ಬೋದಾಗಿತ್ತು, ಅದು ನನ್ನ ಒಪಿನಿಯನು. ಬಟ್ ಇದು 6 ಟನ್ ಇದೆ ಆ್ಯಕ್ಚುಲಿ, ಅದೊಂದು ತುಂಬ ವಿಶಿಷ್ಟವಾದ ವಿಶೇಷ ಇದರಲ್ಲಿ. ಟೋಟಲಿ ಗಾಡಿ ಬಂದುಬಿಟ್ಟು 6 ಟನ್ ಇದೆ. ಇದ್ರ ವೀಲು ಇದು ಎಲ್ಲ ನೋಡಿದರೆ ಬೇರೆ ಗಾಡಿ ಇದ್ರ ಥರ ಮಾಡಿಫೈ ಯಾವುದನ್ನು ನೋಡಿಲ್ಲ ನಾನು. ಸೊ ಹಂಗಾಗಿ ತುಂಬ ಖುಷಿ ಆಯಿತು ಗಾಡಿ ನೋಡಿ. ಈಗ ನೆಕ್ಸ್ಟು ಕಲ್ಕಿ 2ಗೆ ಎಲ್ಲ ಪ್ರಿಪ್ರೇಷನ್ ಇದೊಂಥರ ಪ್ರಮೋಷನ್ ಥರ ವರ್ಕ್ ಆಗುತ್ತೆ ಅನ್ಕೊತೀನಿ. ಸರ್ ಇದು ನಾವು ಮೂವಿಯಲ್ಲಿ ನೋಡ್ಬೇಕಾದ್ರೆ ತುಂಬ ಶೈನಿಂಗ್ ಆಗಿ, ತುಂಬ ಒಂಥರ ಲೈಕ್ ಒಂಥರ ಸ್ವಲ್ಪ ಶಾರ್ಪ್ ಆಗಿ ಶೈನ್ ಆಗಿ ಕಾಣಿಸ್ತಾ ಇತ್ತು. ಸೊ ಹೊರಗೆ ಇಲ್ಲಿ ನೋಡ್ಬೇಕಾದ್ರೆ ನಾರ್ಮಲ್ ಲೈಕ್ ಹೆಂಗೆ ಅಂತ ಹೇಳಿದರೆ ಸ್ವಲ್ಪ ನೀವು ಹೇಳ್ದಂಗೆ ಇನ್ನೂ ಯೂನಿಕ್ ಆಗಿ ಮಾಡ್ಬೋದಿತ್ತು ಅಂತ ಹೇಳ್ತಾ ಇದ್ದೀರಾ. ಅದರಲ್ಲಿ ಗ್ರಾಫಿಕ್ ಎಲ್ಲ ಇದು ಮಾಡಿಬಿಟ್ಟು ಮಾಡಿದ್ದಾರೆ ಅನಿಸುತ್ತೆ. ಅದರಲ್ಲಿ ಈ ಬುಜ್ಜಿ ಮಾತಾಡುತ್ತೆ, ಇದರಲ್ಲಿ ಮಾತಾಡಲ್ಲ. ಸೊ ಹಂಗಾಗಿ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ. ಬಟ್ ಅದರಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಪ್ರಭಾಸ್ ಅಣ್ಣ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಸರ್ ಬಂದಿದ್ದಾರೆ. ಈ ಗಾಡಿ ಬಗ್ಗೆ ಅವರಿಗೆ ತುಂಬ ಎಲ್ಲದು ಅವರಿಗೆ ಗೊತ್ತಿರೋದು. ಸರ್ ಏನು ಶೂಟಿಂಗ್ನಾಗ ಓಡಿಸಿರ್ಬೋದು ಅಷ್ಟೇ ಗಾಡಿನ, ಮೇ ಬಿ ಸರ್ರೇ ಎಲ್ಲರದು ಅಲ್ಲಿ ಮೇಂಟೆನೆನ್ಸ್ ಮಾಡ್ತಿದ್ದಾರೆ. ರಮೇಶ್ ಸರ್ ಅಂತ ಒಬ್ಬರು ಇದ್ದಾರೆ, ಅವ್ರಿಗೆ ಯಾರೆಲ್ಲ ಗೊತ್ತಿದೆ. ಈ ಗಾಡಿ ಫುಲ್ ಓಲ್ ಆ್ಯಂಡ್ ಸೋಲ್ ಅವರಿಗೆ ಎಲ್ಲ ಗೊತ್ತು. ಸರ್ ಬುಜ್ಜಿ ಏನಾದರೂ ಈಗ ಮಾತಾಡೋದಾಗಿದ್ರೆ ಏನು ಹೇಳ್ತಾ ಇತ್ತು? ಬುಜ್ಜಿ ಏನಾರು ಮಾತಾಡಿದರೆ ಬೆಂಗಳೂರು ಜನ ನೋಡಿ ಆಶ್ಚರ್ಯ ಆಗ್ತಿತ್ತೇನೋ ಗೊತ್ತಿಲ್ಲ. ಅದು ಬರೀ ಹೈದರಾಬಾದ್ ಅಷ್ಟೇ ನೋಡಿದೆ. ಇವತ್ತು ಬುಜ್ಜಿಗೆ ಒಂದು ಖುಷಿ ಏನಂದರೆ ಬುಜ್ಜಿಗೆ ಬೆಂಗಳೂರು ನೋಡೋ ಅವಕಾಶ ಸಿಕ್ತು ಅಷ್ಟೇ. ಎಸ್ ಮ್ಯಾಮ್. ಬೆಳಿಗ್ಗೆ ಒಬ್ಬರು ಹೇಳಿದ್ರು ಮೇಡಮ್ ಈ ಗಾಡಿ ವಿಶೇಷತೆ ಬಗ್ಗೆ. ಇದ್ರ ಮಹೇಂದ್ರ ಕಂಪ್ನಿನೇ ಮಾಡಿದ್ದು. ಮಹೇಂದ್ರ ಯಾವಾಗಲೂ ಗೋಲ್ಡೇ ಬಿಡಿ ಅದು. ಯಾಕಂದರೆ ಮಹೇಂದ್ರ ಅದು ಯಾವುದೇ ಆಗಲಿ ಅದು ಗಟ್ಟಿ. ಆಮೇಲೆ ಮಹೇಂದ್ರ ಗಾಡಿ ತುಂಬ ಗಟ್ಟಿ. ಸ್ಟಾರ್ ರೇಟಿಂಗಲ್ಲೂ ತೊಗೊಂಡ್ರು ಕೂಡ ಮಹೇಂದ್ರ ಗಾಡಿ ತುಂಬ ಒಂದು ವಿಶೇಷತೆ ಇದೆ. ಯಾಕಂದರೆ ಅದ್ರ ಕಬ್ಬಣ ಏನಿದೆ ಅಲ್ಲ MM ತುಂಬ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಅದು 3 ಪಲ್ಟಿ ಹೊಡೆದ್ರೂ ಸತ್ತಿರೋ ಉದಾಹರಣೆಗಳು ಕಡಿಮೆ. ಸೊ ಸ್ಟಾರಿಂಗ್ ರೇಟಲ್ಲಿ ಇದರಲ್ಲಿ ಮಹೇಂದ್ರ ಬೆಸ್ಟ್ ಕಂಪ್ನಿ ನನ್ನ ಒಪಿನಿಯನ್. ಮಹೇಂದ್ರ ಬಿಟ್ಟರೆ ಟಾಟಾ. ಅಪ್ರಾಕ್ಸಿಮೇಟ್ ಮೇಡಮ್ ಒಂದೊಂದು ಬ್ಯಾಚಿಗೂ ಅಂತ ನೋಡ್ಕೊಂಡ್ರೆ ಈಗ ನನಗೆ ಅನಿಸಿದ ಮಟ್ಟಿಗೆ ಎಬೌವ್ 2000 ಆಗಿದೆ, ಎಬೌವ್ ಆಗಿದೆ. ಇನ್ನೂ ಬರ್ತಾನೆ ಇದ್ದಾರೆ. 10 ಗಂಟೆವರೆಗೂ ಟೈಮ್ ಇದೆ. ಮತ್ತು ನಾಳೆ ಒಂದು ದಿವಸ ಇರುತ್ತೆ. ಬರೋರು ಯಾರು ಇದ್ರು ಬೆಂಗಳೂರು ಜನತೆ ಬಂದು ನೋಡ್ಬೋದು, ಏನು ತೊಂದರೆ ಇಲ್ಲ. ಬೆಂಗಳೂರು ಜನತೆ ಬಂದು ನೋಡ್ಬೋದು. ಬಟ್ ಬುಜ್ಜಿ ಮಾತ್ರ ಬೆಂಗಳೂರು ನೋಡ್ತು. ಬುಜ್ಜಿ ಮಾತ್ರ ಬೆಂಗಳೂರು ನೋಡ್ತು. ಅದನ್ನು ಎಲ್ಲ ಜನ ನೋಡಿ ಖುಷಿಯಾಗಿದೆ ಅನಿಸುತ್ತೆ. ಈ ಥರ ಗಾಡಿ ಇಷ್ಟು ದೊಡ್ಡದು ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಅದು ಬೆಂಗಳೂರಿಗೆ ಓಡೋ ಗಾಡಿ ಅನ್ನೋದು ತುಂಬ ಕಷ್ಟ. ಅದು ನಮ್ಮ ಬೆಂಗಳೂರಿಗೆ ಬಂದಿದೆ, ಅದು ನೋಡೋಕ್ಕೆ ತುಂಬ ದೂರನೇ ಬಂದಿದೆ. ತುಂಬ ಖುಷಿ ಆಗ್ತಿದೆ ನೋಡೋಕ್ಕದನ್ನ. ಬುಜ್ಜಿ ಏನಾದರೂ ಮಾತಾಡೋದಾಗಿದ್ರೆ ಏನು ಹೇಳ್ತಾ ಇತ್ತು? ಈಗ ನಮ್ಮ ಪ್ರಭಾಸ್ ಮೂವಿಯಿಂದ ಬಂದಿದೆ, ಅದು ಆ ಮೂವಿಯಿಂದ ಬರೋಕ್ಕೆ ತುಂಬ ಖುಷಿ ಆಗುತ್ತೆ. ಅದಕ್ಕೂ ಖುಷಿ ಆಗುತ್ತೆ.
ಹಾಂ ಫಾರ್ ಶೋರ್. ನಿಮಗೆ ಬುಜ್ಜಿ ಏನು ಹೇಳ್ತಾ ಇತ್ತು ಅಂತ ಎవర్ರಾ ಮೀರಂತ ಹಾಗಿದ್ರೆ ಏನು ಹೇಳ್ತಾ ಇತ್ತು ಈ ಸಿಚುವೇಶನ್ಗೆ? ನಮಗಂತೂ ಫುಲ್ ಖುಷಿ ಆಗೋದು ಮೇಡಮ್. ಬುಜ್ಜಿ ಮಾತ್ರ ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್, ನೈಸ್. ಗೆ ತುಂಬಾ ಕ್ರೌಡ್ ಇದೆ ಇಲ್ಲಿ, ಓಕೆನಾ? ಬುಜ್ಜಿ ಏನಾದರೂ ಮಾತಾಡೋದಾಗಿದ್ರೆ ಈ ಸಿಚುವೇಶನ್ಗೆ ಏನು ಹೇಳ್ತಾ ಇತ್ತು ಅಂತ? ನಲ್ಲಿ ಜನ ನೋಡ್ಬಿಟ್ಟದು ಹೇಳ್ತಾ ಇತ್ತು, ನನಗೆ ಯಾವ ಥರ ಈ ಥರ ಹಿಂಸೆ ಕೊಡ್ತಾ ಇದಾರೆ ಜನಗಳು ಅಂತ ಇದ್ರು ಅಷ್ಟೇ. ಬುಜ್ಜಿ ಮಾತಾಡೋದಾಗಿದ್ರೆ ಏನು ಹೇಳ್ತಾ ಇತ್ತು ಅಂತ ಒನ್ ವರ್ಡ್ ಅಲ್ಲಿ? ಬಜ್ಜಿ ನೋಡಿ ಅದೇ ಐ ಲವ್ ಯು ಅಂತ ಹೇಳ್ತಿದ್ದೇನೆ ಬೆಂಗಳೂರು ಜನತೆಗೆ. ಯಾಕಂದ್ರೆ ನನ್ನ ನೋಡೋಕೆ ಇಷ್ಟು ಜನ ಬಂದಾರಲ್ಲ, ಅದಕ್ಕೂ ಖುಷಿ ಆಗ್ಬಿಟ್ಟಿದೆಲ್ಲ. ನನ್ನ ಹೆಸರು ರಾಹುಲ್ ಅಂತ. ಬುಜ್ಜಿ ಇದ್ದಿದ್ರೆ ಭೈರವ ರಾಹುಲ್ನ ಕರ್ಕೊಂಡು ಓಡೋಗೋಣ ಬಾ ಅಂತಿತ್ತು. ಒಂದು ಡೈಲಾಗ್ ಎಲ್ಲರೂ ಸೇರಿ, ರಾಜ್ అంటే రెబలేరా, రెబల్ అంటే రాజేరా, రెబల్ ಸ್ಟಾರ್. ಯಾರು ತೆಲುಗುದವ್ರು ಭಾಳ ಇಲ್ಲ ಅಲ್ವಾ, ಅದಕ್ಕೆ. ಹಾಂ ಏನೂ ಇಲ್ಲ, ಒಂದು ಫೋಟೋ ಕೊಡಿಸಿ ನಿಮ್ಮ ಇನ್ಫ್ಲೂಯೆನ್ಸಿಂದ. ನೋಡಿದ್ರಲ್ಲ ಬುಜ್ಜಿ ಸ್ಟೋರಿ. ಆಡಿಯನ್ಸ್ ಮುಗಿಬಿದ್ದು ನೋಡ್ತಾ ಇದ್ದಾರೆ, ಹಾಗೆ ಕಲ್ಕಿ 2ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಪೂಜಾ ಗುರಪ್ಪ. ಇದಾಗಿತ್ತು ಫ್ರೀಡಮ್ ಟಿವಿಯ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. I see her rolling up, Uber black Cadillac, high heel boots and a sexy body full of tats. Baby's bad, oh baby's hella bad. After her there ain't no coming back. Wanna take a run at that? I think she's feeling me. Turn it up a few degrees. My imagination of her body gets the best of me. Oh gosh, she's such a tease. Bitten lips, bruised knees. I'm addicted to her, need her touching me. Cause she got a bad little waist, and we tearing down this place. Off the liquor that we chase. Got some egos to the face, baby, I don't need no space. Coming closer for a taste, and I'll show you how I make everything just fade away. Cause she's like